ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಯು ಆಲ್ ಇನ್ ಟು ದ ಕ್ಯಾಡ್ ಡಿಸೈನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಟರ್ನಿಂಗ್ ಜಾಬ್ಗಳ ಮೇಲೆ ಪ್ರಾಜೆಕ್ಟ್ ಯಾವ ಥರ ಮಾಡುತ್ತೆ ಅಂತೇಳಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಓಕೆ, ಸೊ ಹಾಗಾದರೆ ಫಸ್ಟ್ ನಾನು ಡೈರೆಕ್ಟ್ ಸಾಲಿಡ್ ಹೋಗ್ತಾ ಇದ್ದೀನಿ. ಇಲ್ಲಿ ರಿವಾಲ್ವನ್ನು ಸೆಲೆಕ್ಷನ್ ಮಾಡ್ಕೊತೀನಿ. ಸೊ ಚೈನಿಂಗ್ ಓಪನ್ ಆಗುತ್ತೆ. ಸೊ ಈ ರೀತಿ ಕ್ಲಿಕ್ ಮಾಡಿ ದೆನ್ ಓಕೆ. ಸೊ ಆಕ್ಸಿಸ್ ಬಂದು ಎಕ್ಸ್ ಆಕ್ಸಿಸನ್ನು ಸೆಲೆಕ್ಷನ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಈ ರೀತಿ ನಮ್ಗೆ ಇವಾಗ ಒಂದು ಟರ್ನಿಂಗ್ ಪ್ರೊಫೈಲ್ ಕ್ರಿಯೇಟ್ ಆಗಿ ಬಂದಿದೆ. ಸೊ ನೋಡಿ ಸ್ನೇಹಿತರೆ, ಟರ್ನಿಂಗ್ ಪ್ರೊಫೈಲ್ ನಾರ್ಮಲ್ ಆಗಿ ರೌಂಡ್ ಸೇಫ್ ಇರುತ್ತಲ್ಲ. ಸೊ ಇದರ ಮೇಲ್ಗಡೆ ನಾವು ಏನಾದರೂ ಡ್ರಾಯಿಂಗಿನ ಡ್ರಾ ಮಾಡಬೇಕಂದ್ರೆ ಬಹಳಷ್ಟು ಕಾಂಪ್ಲಿಕೇಟೆಡ್ ಇದೆ. ಸೊ ಅದಕ್ಕೆ ಒಂದು ಪ್ರಾಜೆಕ್ಟ್, ಇನ್ನೂ ಒಂದು ನಾವು ಲೈನ್ಸನ್ನು ಡ್ರಾ ಮಾಡಬೇಕಾಗುತ್ತೆ. ಸೊ ಇವತ್ತು ಒಂದು ಆಪ್ಷನ್ಸ್ ನಿಮಗೆ ತೋರಿಸ್ಕೊಡ್ತೀನಿ. ಸೊ ನೋಡಿ ಸ್ನೇಹಿತರೆ, ನಾನು ಇವಾಗ ಒಂದು ರೆಕ್ಟ್ಯಾಂಗಲನ್ನು ಡ್ರಾ ಮಾಡ್ತಾ ಇದ್ದೀನಿ. ಸೊ ಬಟ್ ಅದು ನಮಗೆ ಈ ಒಂದು ಫೇಸ್ನ ಮೇಲೆ ಡ್ರಾ ಆಗ್ತಾ ಇಲ್ಲ. ಸೊ ಅದು ನಮಗೆ ಇನ್ಸೈಡ್ ಡ್ರಾ ಆಗ್ತಾ ಇದೆ. ಸಪೋಸ್ ನೋಡಿ, ನಾನು ನಿಮಗೆ ಇಲ್ಲಿ ವೈರ್ ಫ್ರೇಮಲ್ಲಿ ಫಿಕ್ಸ್ ಮಾಡಿ ತೋರಿಸ್ತೀನಿ. ಸೊ ಬಾಟಮಲ್ಲಿ ಇಲ್ಲಿ ವೈರ್ ಫ್ರೇಮ್ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ಸೊ ಇನ್ಸೈಡ್ ಡ್ರಾ ಆಗ್ತಾ ಇದೆ. ನಮಗೆ ಬೇಕಾಗಿರೋದು ಫೇಸ್ನ ಮೇಲೆ ಡ್ರಾ ಮಾಡಬೇಕು. ಸೊ ಅದು ರೆಕ್ಟ್ಯಾಂಗಲ್ ಆಗಿ, ಸರ್ಕಲ್ ಆಗಿ, ಏನೇ ಒಂದು ಫೇಸ್ನ ಮೇಲೆ ಯಾವ ರೀತಿ ಡ್ರಾ ಮಾಡ್ಬೇಕಂತೇಳಿ ಇವತ್ತು ಒಂದು ಮೆಥಡನ್ನು ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ಓಕೆ, ಸೊ ಹಾಗಾದರೆ ನೋಡಿ ಸ್ನೇಹಿತರೆ, ಫಸ್ಟಿಗೆ ನಾನು ಇವಾಗ ಕ್ರಿಯೇಟ್ ಮಾಡಿರುವಂತಹ ಈ ಒಂದು ರೆಕ್ಟ್ಯಾಂಗಲನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡು ಡಿಲೀಟ್ ಮಾಡ್ತಾ ಇದ್ದೀನಿ. ಓಕೆ, ಅಗೇನ್ ಇದನ್ನು 3D ಮಾಡಲಲ್ಲಿ ಫಿಕ್ಸ್ ಮಾಡ್ತೀನಿ. ಸೊ ಫಸ್ಟ್ನೇ ಮೆಥಡ್ ಬಂದು ನಾವು ಪ್ರಾಜೆಕ್ಟ್. ಸೊ ಅದಕ್ಕೆ ಹೋಮ್ ಕಮಾಂಡಲ್ಲಿ ಹೋಗಿ ಜೆಡ್ ವ್ಯಾಲ್ಯೂ ಕೊಡ್ತಾ ಇದ್ದೀನಿ. ಸೊ ಜೆಡ್ ವ್ಯಾಲ್ಯೂ ಯಾಕೆ ಕೊಡ್ಬೇಕಂತೇಳಿ ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಪಾಸಿಟಿವಲ್ಲಿ ಕೊಡ್ತಾ ಇದ್ದೀನಿ. ಜೆಡ್ ಬಂದು 200 ತೊಗೊತಾ ಇದ್ದೀನಿ, ರೈಟ್. ಸೊ 200 ಎಂಟ್ರಿ ಮೇಲೆ ಪ್ರೆಸ್ ಮಾಡ್ತೀನಿ. ನೋಡಿ, ಇಲ್ಲಿ ಜೆಡ್ ಬಂದು 200 ವ್ಯಾಲ್ಯೂ ಫಿಕ್ಸ್ ಆಗಿದೆ. ಸೊ ಇವಾಗ ನಾನು ಅದೇ ರೆಕ್ಟ್ಯಾಂಗಲನ್ನು ಡ್ರಾ ಮಾಡ್ಕೊತೀನಿ ಅಗೇನ್. ಸೊ ನಾರ್ಮಲ್ ಆಗಿ ಫಸ್ಟ್ ಪಾಯಿಂಟ್ ಕ್ಲಿಕ್ ಮಾಡಿ ಸೆಕೆಂಡ್ ಪಾಯಿಂಟ್ ಕ್ಲಿಕ್ ಮಾಡ್ತಾ ಇದ್ದೀನಿ, ದೆನ್ ಓಕೆ. ಸೊ ಈ ರೀತಿ ಇವಾಗ ನೋಡಿ ನಮಗೆ ಫೇಸ್ನ ಮುಂದ್ಗಡೆ ಕಾಣ್ತಾ ಇದೆ. ಅಂದರೆ 0 ಪಾಯಿಂಟಿಂದ 200ಗೆ ನಾವು ಜೆಡ್ ವ್ಯಾಲ್ಯೂ ತಗೊಂಡಿವಲ್ಲ. ಸೊ 0 ಪಾಯಿಂಟಿಂದ 200ಗೆ ಇವಾಗ ಡ್ರಾ ಆಗಿದೆ. ಸೊ ಈ ರೀತಿ ಡ್ರಾ ಮಾಡ್ಕೊಂಡು ನಾವು ಇದನ್ನು ಈ ಒಂದು ಫೇಸ್ ಮೇಲೆ ಪ್ರಾಜೆಕ್ಟ್ ಮಾಡಬೇಕು ನಾವು ಇವಾಗ, ರೈಟ್. ಸೊ ಅದನ್ನು ಟ್ರಾನ್ಸ್ಫಾರ್ಮಲ್ಲಿ ಹೋಗೋಣ. ಸೊ ನಮಗೆ ಇಲ್ಲೊಂದು ಆಪ್ಷನ್ಸ್ ಇರುತ್ತೆ, ಪ್ರಾಜೆಕ್ಟ್ ಅಂತೇಳಿ. ಸೊ ನೋಡಿ, ಇಲ್ಲಿ ಒಂದು ಆಪ್ಷನ್ಸ್ ಇರುತ್ತೆ ನಮಗೆ ಪ್ರಾಜೆಕ್ಟ್, ರೈಟ್, ಪ್ರಾಜೆಕ್ಟ್ ಅಂತೇಳಿ. ಸೊ ಈ ಒಂದು ಪ್ರಾಜೆಕ್ಟ್ನ ಸೆಲೆಕ್ಷನ್ ಮಾಡ್ಕೊಂಡು ನಾವು ಮೂವ್ ಮಾಡಬೇಕಾಗುತ್ತೆ ಈ ಒಂದು ರೆಕ್ಟ್ಯಾಂಗಲನ್ನು. ಸೊ ಇವಾಗ ಪ್ರಾಜೆಕ್ಟ್ ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಎಂಟಿಟಿ ಟು ಪ್ರಾಜೆಕ್ಟ್. ಪ್ರಾಜೆಕ್ಟ್ ಆಗಬೇಕಾಗಿರುವಂತಹ ಎಂಟಿಟಿನ ನಾವು ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡಿದ್ದೀನಿ. ಇದಾದಮೇಲೆ ಎಂಡ್ ಸೆಲೆಕ್ಷನ್. ಸೊ ಇವಾಗ ಪ್ರಾಜೆಕ್ಟ್ ಎಲ್ಲಿ ಆಗ್ಬೇಕಂತೇಳಿ, ಯಾವ ಒಂದು ಫೇಸ್ ಮೇಲೆ ಆಗ್ಬೇಕಂತೇಳಿ ಇವಾಗ ಕೇಳ್ತಾ ಇದೆ. ಸೊ ಅದಕ್ಕೆ ಇಲ್ಲಿ ಸರ್ಫೇಸ್ ಸಾಲಿಡ್ ಮೆಷನ್ನು ಸೆಲೆಕ್ಷನ್ ಮಾಡ್ಕೊಂಡು ಈ ಒಂದು ಫೇಸನ್ನು ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ, ದೆನ್ ಎಂಡ್ ಸೆಲೆಕ್ಷನ್. ಸೊ ನೋಡಿ, ನಮಗೆ ಇಲ್ಲಿ ಪ್ರಾಜೆಕ್ಟ್ ಆಗಿದೆ. ಸೊ ಇಲ್ಲಿ ಕಾಪಿ ಇದೆಯಲ್ಲ, ಮೂವ್ ಮೇಲೆ ಕ್ಲಿಕ್ ಮಾಡಿದ್ರೆ ಕಂಪ್ಲೀಟಲ್ಲಿ ನಮಗೆ ಪ್ರಾಜೆಕ್ಟ್ ಆಗುತ್ತೆ. ಬೋತ್ ಸೈಡ್ ನಮಗೆ ಪ್ರಾಜೆಕ್ಟ್ ಆಗಿರುತ್ತೆ, ಒಂದು ಸೈಡ್ ಅಲ್ಲ, ಬೋತ್ ಸೈಡ್ ನಮಗೆ ಪ್ರಾಜೆಕ್ಟ್ ಆಗಿರುತ್ತೆ, ರೈಟ್. ಸೊ ಇದು ಫಸ್ಟ್ನೇ ಮೆಥಡ್. ಈ ರೀತಿ ನೀವು ಪ್ರಾಜೆಕ್ಟ್ ಮಾಡಬೇಕಾಗುತ್ತೆ. ಸೊ ಸೆಕೆಂಡ್ ಮೆಥಡ್ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಅಗೇನ್ ಡಿಸ್ಕಷನ್ ಮಾಡೋಣ.